23rd ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇನ್ ದ ಫಿಗರ್ ಅವರೇ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಸೊ ಅವ್ರು ಏನ್ ಪ್ರೂವ್ ಮಾಡಂತ ಇದಾರೆ, ಶೋ ದಟ್ ಓ ಕ್ಯೂ ಈಸ್ ಗ್ರೇಟರ್ ದನ್ ಓ ಪಿ. ಓಕೆ, ಸೊ ನಾವೇನ್ ಮಾಡೋಣ, ಫಸ್ಟ್ ಗಿವನ್ ಬರ್ದ್ಬಿಡೋಣ ಸೊ ದಟ್ ಈಸಿ ಆಗ್ಬಿಡುತ್ತೆ. ಓಕೆ, ಗಿವನ್ ಏನು, ಎಕ್ಸ್ ವೈ ಇಸ್ ಎ ಟ್ಯಾಂಜೆಂಟ್. ಓಕೆ, ಆಮೇಲೆ ಪಿ ಬಂದ್ಬಿಟ್ಟು ಪಿ ಈಸ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಓಕೆ, ಅದು ಯಾವ್ದಕ್ಕೆ, ಟು ಎ ಸರ್ಕಲ್. ಓಕೆ, ವಿತ್ ಸೆಂಟರ್ ಓ. ಓಕೆ, ಸೊ ಇದು ಕೊಟ್ಟಿರೋದು. ಆಮೇಲೆ ಇನ್ನೊಂದು ಏನ್ ಕೊಟ್ಟಿದ್ದಾರೆ, ಕ್ಯೂ ಈಸ್ ಎ ಪಾಯಿಂಟ್ ಆನ್ ಎಕ್ಸ್ ವೈ. ಕ್ಯೂ ಈಸ್ ಎ ಪಾಯಿಂಟ್ ಆನ್ ಎಕ್ಸ್ ವೈ. ಓಕೆ, ಇದು ಕೊಟ್ಟಿದ್ದಾರೆ. ಓಕೆ, ಈಗ ನಾವೇನ್ ಪ್ರೂವ್ ಮಾಡ್ಬೇಕು ಅದನ್ನ ಬರೋಣ. ಪ್ರೂವ್ ಬಂದ್ಬಿಟ್ಟು ಓಕೆ, ಓ ಕ್ಯೂ ಈಸ್ ಗ್ರೇಟರ್ ದನ್ ಓ ಪಿ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಈಗ ಕನ್ಸ್ಟ್ರಕ್ಷನ್ ಮಾಡೋಣ. ಕನ್ಸ್ಟ್ರಕ್ಷನ್ ಯಾವಾಗಲೂ ಡಾಟೆಡ್ ಲೈನ್ ಇಂದ ಮಾಡಬೇಕು. ಕನ್ಸ್ಟ್ರಕ್ಷನ್ ಏನು, ಜಾಯಿನ್ ಓ ಅಂಡ್ ಕ್ಯೂ. ಓಕೆ, ಸೊ ಓ ಕ್ಯೂ ನ ಜಾಯಿನ್ ಮಾಡೋಣ. ಓಕೆ, ಓ ಕ್ಯೂ ನ ಜಾಯಿನ್ ಮಾಡ್ತೀವಿ. ಓಕೆ, ಈಗ ನಮ್ಗೆ ಏನ್ ಗೊತ್ತಂದ್ರೆ ಪ್ರೂಫ್ ಅಲ್ಲಿ ನೀಟಾಗಿ ಬರೆಯೋಣ. ಓಕೆ, ಹಿಯರ್ ಓ ಪಿ ಈಸ್ ರೇಡಿಯಸ್. ಹೌದಾ, ಈಗ ನೀವು ನೋಡಿದ್ರೆ ಓ ಪಿ ಬಂದ್ಬಿಟ್ಟು ಏನಿದೆ, ರೇಡಿಯಸ್ ಇದೆ. ಹೌದಾ, ಓ ಪಿ ಬಂದ್ಬಿಟ್ಟು ನಥಿಂಗ್ ಬಟ್ ಸರ್ಕಲ್ದು ರೇಡಿಯಸ್. ಓಕೆ, ಈಗ ನೀವು ನೋಡಿದ್ರೆ ಓಕೆ, ಈಗ ನಾನು ಓ ಕ್ಯೂ ಜಾಯಿನ್ ಮಾಡಿದ್ರೆ, ಈಗ ಅನ್ಕೊಳ್ಳೋಣ, ಈಗ ನಾನು ಗ್ರೀನ್ ಕಲರ್ ಇಂದ ತೋರಿಸ್ತೀನಿ. ಓಕೆ, ಇಲ್ಲಿವರೆಗೆ ರೇಡಿಯಸ್ ಎಕ್ಸಾಂಪಲ್ ಅನ್ಕೊಳ್ಳೋಣ, ಇದು 5 ಸೆಂಟಿಮೀಟರ್ ಇತ್ತು ಅನ್ಕೊಂಡು ರೇಡಿಯಸ್. ಸೊ ಈ ಪಾಯಿಂಟ್ ಇದೆಲ್ಲ, ಈ ಪಾಯಿಂಟ್ ನಾನು ಎ ಅಂತ ಕರಿತೀನಿ. ಇದು 5 ಅಂದ್ರೆ ಓ ಎ ಕೂಡ 5 ಆಯ್ತು. ಓಕೆ, ನಾನು ಓ ಕ್ಯೂ ನ ಜಾಯಿನ್ ಮಾಡಿದ್ರೆ, ಈಗ ನೀವೇ ನೋಡಿದ್ರೆ ಓ ಕ್ಯೂ ಬಂದ್ಬಿಟ್ಟು 5 ಕಿನ್ನ ಜಾಸ್ತಿ ಇದೆ ತಾನೆ. ಸೊ ಜಾಸ್ತಿ ಇದೆ ಅಂತ ಗೊತ್ತಾಯ್ತು, ನಥಿಂಗ್ ಬಟ್ ರೇಡಿಯಸ್ ಕಿನ್ನ ಜಾಸ್ತಿ ಇದೆ. ಓಕೆ, ಸೊ ನಾವ್ ಏನ್ ಸ್ಟೇಟ್ಮೆಂಟ್ ಬರಿಬಹುದು ಅಂದ್ರೆ, ಸಿನ್ಸ್ ಕ್ಯೂ ಪಾಯಿಂಟ್ ಈಸ್ ಔಟ್ಸೈಡ್ ದ ಸರ್ಕಲ್. ಓಕೆ, ಸರ್ಕಲ್ ಔಟ್ಸೈಡ್ ಇರೋದ್ರಿಂದ ಓಕೆ, if we measure, okay, ಇಲ್ಲಿ ಬರೀತೀನಿ, if we measure OQ, okay, it will be definitely more than the radius, more than the radius of this circle. Okay, therefore ನಾವೇನ್ ಬರೀಬಹುದು, ಓ ಕ್ಯೂ ಈಸ್ ಗ್ರೇಟರ್ ದನ್ ರೇಡಿಯಸ್. ಓಕೆ, ರೇಡಿಯಸ್ ಕಿನ್ನ ಜಾಸ್ತಿ. ಇಲ್ಲಿ ರೇಡಿಯಸ್ ಏನ್ ತಗೊಂಡಿವಿ, ಇಲ್ಲಿ ಓ ಪಿ ಬಂದ್ಬಿಟ್ಟು ಏನು ರೇಡಿಯಸ್ ತಾನೆ. ಸೊ ಓ ಕ್ಯೂ ಇಸ್ ಗ್ರೇಟರ್ ದನ್ ಓ ಪಿ ಅಂತ ಬರೀಬಹುದು. ಓಕೆ, ಸೊ ಈ ತರ ನೀವು ಸ್ಟೇಟ್ಮೆಂಟ್ ಬರೆದ್ಬಿಟ್ರೆ ಲೈಕ್ ನಿಮಗೆ 2 ಮಾರ್ಕ್ಸ್ ಬಂದ್ಬಿಡುತ್ತೆ. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ 2 ಸೆಟ್ ಬಿಟ್ಟಿದ್ದಾರೆ. ನಾವು 2 ಸೆಟ್ ನ ಸಾಲ್ವ್ ಮಾಡ್ಬಿಟ್ಟು ನಿಮಗೆ ಪ್ಲೇಲಿಸ್ಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಇದನ್ನು ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.